ನಟ ದರ್ಶನ್ 13 ವರ್ಷದ ಹಿಂದೆ ಆಡಿದಂತ ಒಂದೇ ಒಂದು ಮಾತು ಮತ್ತೆ ಇವತ್ತು ದರ್ಶನ್ಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣವಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಆಗಿದೆ. ಏನು ಹಾಗಾದ್ರೆ ಏನು ಮಾತಾಡಿದ್ರು ಅಂತದೇನಿತ್ತು ಅವರು ಆಡಿರುವಂತ ಮಾತಲ್ಲಿ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ವಿಚಾರದಲ್ಲಿ ನಿಜವಾಯ್ತು ಅವರದ್ದೇ ಮಾತು. ಮತ್ತೆ ಬರ್ತೀನಿ ಎಂದಿದ್ದೆ ದರ್ಶನ್ಗೆ ಮುಳುವಾಯ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ನಿವೃತ್ತ ಜೈಲಧಿಕಾರಿಗಳ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಿದ್ದಾರೆ. ದಾಸ ಜೈಲು ಸೇರಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಅಂದ್ರೆ 2011ರಲ್ಲಿ ಸೆರೆಮನೆ ಸೇರಿದ್ರು. ಆದ್ರೆ ಬಿಡುಗಡೆ ಸಮಯದಲ್ಲಿ ದರ್ಶನ್ ಹೇಳಿದ್ದ ಆ ಮಾತೆ ಇಂದು ಮತ್ತೆ ಜೈಲು ಸೇರಲು ಕಾರಣವಾಗಿದೆಯಂತೆ. ಹೌದು, ಅದು ಜೈಲಧಿಕಾರಿಯಾಗಿದ್ದ ಸತೀಶ್ ಅವರು ದರ್ಶನ್ ಜೊತೆಗಿನ ಅನುಭವವನ್ನ ರಿಪಬ್ಲಿಕ್ ಕನ್ನಡದೊಂದಿಗೆ ಹಂಚಿಕೊಂಡಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ದರ್ಶನ್ ಹೋಗಿ ಬರ್ತೀನಿ ಅಂದಿದ್ರಂತೆ. ಆದ್ರೆ ಆಸ್ಪತ್ರೆ, ಜೈಲಿನಲ್ಲಿ ಹೋಗಿ ಬರ್ತೀನಿ ಎಂದು ಹೇಳಬಾರದು, ಅದೇ ಇವತ್ತು ಮುಳುವಾಗಿದೆ ಎಂದು ಹೇಳಿದ್ರು. ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ, ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ. ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ. ಇನ್ನು ದರ್ಶನ್ ಕುರಿತು ನಿವೃತ್ತ ಜೈಲಧಿಕಾರಿಗಳು ಕುತೂಹಲಕಾರಿ ಅಂಶಗಳನ್ನು ಹೇಳಿದ್ದು ತೋರಿಸ್ತೀವಿ ನೋಡಿ. ಹಿಂದಿ ಜೈಲಲ್ಲಿದ್ದಾಗಲೂ ಪತ್ನಿ ಮಗನ ಎದುರು ಕಣ್ಣೀರು. ಮೊದಲು ಒಂದೆರಡು ದಿವಸ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು. ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು, ಮಗನೂ ಕರ್ಕೊಂಡ್ಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ಪತಿಗೆ ಧೈರ್ಯ ತುಂಬಿದ್ದ ಪತ್ನಿ ವಿಜಯಲಕ್ಷ್ಮಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು, ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ, ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು, ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಇಸ್ ಗ್ರೇಟ್ ಲೇಡಿ. ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ರು. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನಸ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು, ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ. ಎಲ್ಲರಿಗೂ ಕೈ ಮುಗಿದು ಹೋಗಿ ಬರ್ತೀನಿ ಅಂದಿದ್ರು. ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ, ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ. ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ. ಈಗ ಮತ್ತೆ ಜೈಲು ಸೇರಿದ್ದು ವಿಧಿಯಾಟ. ಹೋಗಿ ಬರ್ತೀನಿ ಅಂದರು. ನೋಡಿ, ಈಗ ಈ ಥರ ಇದೆ. ವಿಧಿ ಮುಂದಗಡೆ ಯಾರು ಏನೂ ಇಲ್ಲ ಸರ್. ಊಟ ತಿಂಡಿ ಸೆಲ್ಗೆ ತಂದು ಕೊಡ್ತಾರೆ. ಒಬ್ಬರು ಚೀಫ್ ಮಿನಿಸ್ಟರು. ನಟ ದರ್ಶನ್ 13 ವರ್ಷದ ಹಿಂದೆ ಆಡಿದಂಥ ಒಂದೇ ಒಂದು ಮಾತು
ಮತ್ತೆ ಇವತ್ತು ದರ್ಶನ್ಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣವಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಆಗಿದೆ. ಏನು ಹಾಗಾದರೆ ಏನು ಮಾತಾಡಿದ್ರು ಅಂಥದ್ದೇನಿತ್ತು ಅವ್ರು ಆಡಿರುವಂಥ ಮಾತಲ್ಲಿ? ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ವಿಚಾರದಲ್ಲಿ ನಿಜವಾಯ್ತು ಅವರದ್ದೇ ಮಾತು. ಮತ್ತೆ ಬರ್ತೀನಿ ಎಂದಿದ್ದೆ ದರ್ಶನ್ಗೆ ಮುಳುವಾಯ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ನಿವೃತ್ತ ಜೈಲಧಿಕಾರಿಗಳ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಿದ್ದಾರೆ. ದಾಸ ಜೈಲು ಸೇರಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಅಂದ್ರೆ 2011ರಲ್ಲಿ ಸೆರೆಮನೆ ಸೇರಿದ್ರು. ಆದ್ರೆ ಬಿಡುಗಡೆ ಸಮಯದಲ್ಲಿ ದರ್ಶನ್ ಹೇಳಿದ್ದ ಆ ಮಾತೆ ಇಂದು ಮತ್ತೆ ಜೈಲು ಸೇರಲು ಕಾರಣವಾಗಿದೆಯಂತೆ. ಹೌದು, ಅದು ಜೈಲಧಿಕಾರಿಯಾಗಿದ್ದ ಸತೀಶ್ ಅವರು ದರ್ಶನ್ ಜೊತೆಗಿನ ಅನುಭವವನ್ನ ರಿಪಬ್ಲಿಕ್ ಕನ್ನಡದೊಂದಿಗೆ ಹಂಚಿಕೊಂಡಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ದರ್ಶನ್ ಹೋಗಿ ಬರ್ತೀನಿ ಅಂದಿದ್ರಂತೆ. ಆದ್ರೆ ಆಸ್ಪತ್ರೆ, ಜೈಲಿನಲ್ಲಿ ಹೋಗಿ ಬರ್ತೀನಿ ಎಂದು ಹೇಳಬಾರ್ದು, ಅದೇ ಇವತ್ತು ಮುಳುವಾಗಿದೆ ಎಂದು ಹೇಳಿದ್ರು. ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ, ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ. ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ. ಇನ್ನು ದರ್ಶನ್ ಕುರಿತು ನಿವೃತ್ತ ಜೈಲಧಿಕಾರಿಗಳು ಕುತೂಹಲಕಾರಿ ಅಂಶಗಳನ್ನು ಹೇಳಿದ್ದು ತೋರಿಸ್ತೀವಿ ನೋಡಿ. ಹಿಂದಿ ಜೈಲಲ್ಲಿದ್ದಾಗಲೂ ಪತ್ನಿ ಮಗನ ಎದುರು ಕಣ್ಣೀರು. ಮೊದಲು ಒಂದೆರಡು ದಿವಸ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು. ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು, ಮಗನೂ ಕರ್ಕೊಂಡ್ಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ಪತಿಗೆ ಧೈರ್ಯ ತುಂಬಿದ್ದ ಪತ್ನಿ ವಿಜಯಲಕ್ಷ್ಮಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಈಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು, ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ, ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು, ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಈಸ್ ಗ್ರೇಟ್ ಲೇಡಿ. ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ರು. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನಸ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ಸು ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು, ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ. ಎಲ್ಲರಿಗೂ ಕೈ ಮುಗಿದು ಹೋಗಿ ಬರ್ತೀನಿ ಅಂದಿದ್ರು. ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ, ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ. ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ. ಈಗ ಮತ್ತೆ ಜೈಲು ಸೇರಿದ್ದು ವಿಧಿಯಾಟ. ಹೋಗಿ ಬರ್ತೀನಿ ಅಂದರು. ನೋಡಿ ಈಗ ಈ ಥರ ಇದೆ. ವಿಧಿ ಮುಂದಗಡೆ ಯಾರು ಏನೂ ಇಲ್ಲ ಸರ್. ಊಟ ತಿಂಡಿ ಸೆಲ್ಗೆ ತಂದು ಕೊಡ್ತಾರೆ. ಒಬ್ಬರು ಚೀಫ್ ಮಿನಿಸ್ಟರು